ಸರ್ ಕಿಚ್ಚ ಅಭಿನಯ ಹೇಗಿತ್ತು ಸರ್ ಮ್ಯಾಕ್ಸ್ ಸಿನಿಮಾ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಫಸ್ಟ್ ಕ್ಲಾಸ್ ಇದೆ, ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡ ಅಂತ. 2 ವರ್ಷ ಆದ್ಮೇಲೆ ಸಿನಿಮಾ ಬಂದಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ಮನೇಲಿ ಕುಂತಿರ್ತಾರಲ್ಲ, ಥಿಯೇಟರ್ ಬಂದು ನೋಡಕ್ಕೆ ಏನ್ ಹೇಳ್ತೀರಾ ಸರ್? ಬರ್ಬೇಕು, ಬಂದು ಥಿಯೇಟರ್ ಬಂದು ನೋಡ್ಬೇಕು, ಪ್ರತಿಯೊಬ್ಬರು ನೋಡ್ಬೇಕು ಬಂದು. ಚೆನ್ನಾಗಿದೆ. ಔಟ್ ಆಫ್ 10 ಗೆ ಎಷ್ಟು ಕೊಡ್ಬೋದು ಸರ್ ಕಿಚ್ಚ ಮ್ಯಾಕ್ಸ್ ಮೂವಿಗೆ? 10 ಗೆ 9 ಕೊಡ್ಬೋದು. ಓಕೆ, 9 ಕೊಡ್ಬೋದು. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಸರ್. ಸೂಪರ್ ಮೂವಿ ಮ್ಯಾಕ್ಸ್, ಸೂಪರ್. ಏನ್ ಇಷ್ಟ ಆಗಿದೆ ಮ್ಯಾಕ್ಸ್ ನಿಮಗೆ? ಪ್ರತಿ 5 ನಿಮಿಷಕ್ಕೆ ಒಂದು ಡೈಲಾಗ್ ಇದೆ. ಸೂಪರ್ ಆಕ್ಷನ್, ಒಂದು ನೈಟ್ ಆಗಿ ನಡೆದ ಸ್ಟೋರಿ ಅದು. ಆಗ್ಲೂ ಮುಗ್ದೋಯ್ತು. ಸೂಪರ್ ಸ್ಟೋರಿ, ಸೂಪರ್ ಸಿನಿಮಾ. ಒಂದು ಕನ್ನಡ ಸಿನಿಮಾ, ಕನ್ನಡ ಬೆಳೆಸಿ, ಕನ್ನಡ ಸಿನಿಮಾನು ಬೆಳೆಸಿ, ಕನ್ನಡ ಭಾಷೆನೂ ಬೆಳೆಸಿ. ನಂಬರ್ 1 ನಮ್ಮ ಭಾಷೆ ಕನ್ನಡ ನಂಬರ್ 1 ಆಗ್ಬೇಕಷ್ಟೆ. ನೀವಿಲ್ಲ ಇಲ್ಲಿ ಸ್ಟಾರ್ ವಾರ್ ಯಾರೂ ಇಲ್ಲ. ಸ್ಟಾರ್ ವಾರು ಮೊದಲಿಂದ ಇದೆ, ಇಲ್ಲ ಅಂತಲ್ಲ. ಸ್ಟಾರ್ ವಾರ್ ಇದೆ. ಸ್ಟಾರ್ ವಾರ್ ಎಲ್ಲ ಕಿತ್ತಾಕಿ ಒಂದು ಕನ್ನಡ ಸಿನಿಮಾನ ಒಬ್ಬ ಪ್ರೇಕ್ಷಕನಾಗಿ ಬಂದು ಸಿನಿಮಾ ನೋಡಿ ಅಷ್ಟೇ. ಸ್ಟಾರ್ ವಾರ್ ಬೇಡಿ. ಸ್ಟಾರ್ ವಾರು ಅಂದರೆ ನಮಗೆ ನಾವೇ ಬೆಂಕಿ ಹೇಳ್ತಾರಲ್ಲ, ಬುಡಕ್ಕೆ ಬೆಂಕಿ ಇಟ್ಟಂಗೆ ಅಂತ, ಅದು ಸ್ಟಾರ್ ವಾರ್. ನಮಗೆ ನಾವೇ ಫ್ಯಾನ್ಸ್ಗಳು ಕಿತ್ತಾಡೋದು, ಆಮೇಲೆ ಬರ್ದಾಡೋದು. ಅವರು ಇವರು 50 ರೂಪಾಯಿ ಕೆಲವರು ಎಲ್ಲ ಅಲ್ಲಿ ಚೆನ್ನಾಗಿರ್ತಾರೆ, ನಾವು ಇದು ಕಿತ್ತಾಡ್ತೀವಿ ಅಷ್ಟೇ. ಒಗ್ಗಟ್ಟಾಗಿರ್ಬೇಕು. ಅವ್ರು ಒಗ್ಗಟ್ಟಾಗವ್ರೆ, ಅಭಿಮಾನಿಗಳು ಒಗ್ಗಟ್ಟಾಗಿರ್ಬೇಕು ಅಷ್ಟೇ. ಅಭಿಮಾನಿಗಳು ಒಗ್ಗಟ್ಟಿದ್ರೆ ನಮ್ಮ ಭಾಷೆನೇ, ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಯಾವತ್ತೂ ನಂಬರ್ 1 ಸ್ಥಾನದಲ್ಲಿ ಇರುತ್ತೆ. ಇವಾಗಲೂ ಇದೆ, ಇಲ್ಲ ಅಂತಲ್ಲ. ಆದರೆ ಅವರು ಒಂದು ಒಗ್ಗಟ್ಟಾಗ್ರೆ, ನಾವಿಲ್ಲಿ ಒಗ್ಗಟ್ಟಾಗಿರ್ಬೇಕು. ಸ್ಟಾರ್ ವಾರ್ ಹೊಡಿತೀವಿ ಫಸ್ಟ್. ಸ್ಟಾರ್ ವಾರ್ ತಲೆಯಲ್ಲಿ ಅದನ್ನ ಮೈಂಡ್ನಿಂದ ತೆಗ್ದಾಕಿ, ಸ್ಟಾರ್ ವಾರ್ ಅನ್ನೋದು ಮೈಂಡ್ನಿಂದ ತೆಗ್ದಾಕಿ ಒಂದು ಕನ್ನಡ ಸಿನಿಮಾ ನೋಡಿ. ಸಿನಿಮಾ ನೋಡ್ಬೇಕಾದ್ರೆ ನಾನು ಒಂದು ಸಿನಿಮಾ ಎಂಜಾಯ್ ಮಾಡಿ ನೋಡಿ. ಅದ್ರ ಕಲಾವಿದರು ಬೆಳೀತಾರೆ, ಹಂಗೆ ನಮ್ಮ ಭಾಷೆನೂ ಬೆಳೀತಾರೆ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದು ಕನ್ನಡ ಚಿತ್ರವನ್ನು ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ. ಜೈ.